ರಣರಕ್ಕಸ ಒಳಗೆ ಬಚ್ಚಿ ಬಿದ್ದಿದ್ದಾರೆ ಸಿಲಿಕಾನ್ ಸಿಟಿ ಮಂದಿ. ರಾಜಧಾನಿಯಲ್ಲಿ ಮುಂದುವರೆದಿದೆ ಸಾವು ನೋವಿನ ಸರಣಿ. ವಿಜಯನಗರ ಕ್ಲಬ್ ಬೃಹತ್ ಕಾಂಪೌಂಡ್ ಗೋಡೆ ಕುಸಿತಗೊಂಡಿದೆ. ಗೋಡೆ ಪಕ್ಕ ನಿಂತಿದ್ದಂತಹ ಆಟೋ ಮೇಲೆಯೇ ಬಿದ್ದು ಈಗ ಆಟೋ ಚಾಲಕ ದುರ್ಮರಣ ಹೊಂದಿದ್ದಾನೆ. ಮಳೆಯಿಂದ ತಪ್ಪಿಸಿಕೊಳ್ಳಲು ಆಟೋ ಒಳಗೆ ಕುಳಿತಿದ್ದ ಜೀವ ಏಕಾಏಕಿಯಾಗಿ ಅವನಂತೆ ಎರಗಿ ಬಂದ ಈ ಕಾಂಕ್ರೀಟ್ ಗೋಡೆ. ನೋಡಿ, ರಣರಕ್ಕಸ ಒಳಗೆ ಅಕ್ಷರಶಃ ಸಿಲಿಕಾನ್ ಸಿಟಿ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ನಮ್ಮ ಬೆಂಗಳೂರಿನಲ್ಲಿ ಮಳೆ ಬಂತು ಅಂದ್ರೆ ಸಾಕು, ಎಲ್ಲೋ ಒಂದು ಕಡೆ ಏನೋ ಅನಾಹುತಗಳು ಅವಘಡಗಳು ಆಗೇ ಆಗ್ತವೆ ಅಂತ ಹೇಳಿ ಜನಗಳಿಗೂ ಕೂಡ ಗೊತ್ತಿರುತ್ತೆ. ರಾಜಧಾನಿಯಲ್ಲಿ ಈಗ ಸಾವು ನೋವಿನ ಸರಣಿ ಮುಂದುವರೆದಿರುವಂತದ್ದು. ವಿಜಯನಗರ ಕ್ಲಬ್ ಬೃಹತ್ ಕಾಂಪೌಂಡ್ ಗೋಡೆ ಏನಿದೆ ಬಹುತೇಕವಾಗಿ ಕುಸಿತಗೊಂಡಿದೆ. ಮಳೆ ಬರ್ತಾ ಇತ್ತು, ಸೈಡ್ಗೆ ಆಟೋಕ್ಕೆ ನಿಲ್ಲಿಸಿದ್ರು ಆಟೋ ಚಾಲಕ. ಏಕಾಏಕಿಯಾಗಿ ಕಾಂಪೌಂಡ್ ಗೋಡೆ ಕುಸಿತದಿಂದಾಗಿ ಆಟೋ ಚಾಲಕ ಸ್ಥಳದಲ್ಲಿ ಅಸುನೀಗಿದ್ದಾನೆ. ಮಳೆ ಬರ್ತಾ ಇತ್ತು, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ನಿಂತ್ಕೊಳ್ಳೋಕೆ ಜಾಗ ಇರಲಿಲ್ಲ, ಪಾರ್ಕಿಂಗ್ ಮಾಡೋದಕ್ಕೆ ಜಾಗ ಇರಲಿಲ್ಲ. ಹಾಗಾಗಿ ಆ ಗೋಡೆ ಪಕ್ಕದಲ್ಲಿ ಹೋಗಿ ಪಾರ್ಕಿಂಗ್ ಮಾಡ್ತಾರೆ. ಏಕಾಏಕಿಯಾಗಿ ಈ ಕಾಂಪೌಂಡ್ ಗೋಡೆ ಏನಿದೆ ಕುಸಿತಗೊಳ್ಳುತ್ತೆ. ಯಾವ್ಯಾವ ಗೋಡೆಗಳು ಶಿಥಿಲಗೊಂಡಿದ್ದಾವೆ, ಸರಿಯಾಗಿ ಆ ಗೋಡೆಗಳನ್ನ ನಿರ್ಮಾಣ ಮಾಡಿಲ್ಲ, ಅಂತ ಗೋಡೆಗಳನ್ನ ತೆರವುಗೊಳಿಸಿ ಮರು ನಿರ್ಮಾಣ ಮಾಡಬೇಕು ಅಂತೇಳಿ ಅಧಿಕಾರಿಗಳಿಗೆ ಇನ್ನೂವರೆಗೂ ಕೂಡ ಬುದ್ಧಿ ಬರ್ತಾ ಇಲ್ಲ. ಪದೇ ಪದೇ ರೀತಿಯಾದಂತಹ ಘಟನೆಗಳು ಸಂಭವಿಸ್ತಾ ಇದ್ರು ಕೂಡ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಈ ರೀತಿಯಾದಂತಹ ಈ ಗೋಡೆಗಳಿದಾವೆ ಅವೆಲ್ಲವನ್ನ ಕೂಡ ತೆರವುಗೊಳಿಸುವಂತಹ ಕಾರ್ಯಕ್ಕೆ ಮುಂದಾಗಬೇಕು. ಈ ಹಿಂದೆ ಈ ಬೌರಿಂಗ್ ಹಾಸ್ಪಿಟಲ್ ಕಾಂಪೌಂಡ್ ಕುಸಿದು ಯಾವ ರೀತಿಯಾದಂತಹ ಅನಾಹುತ ಸಂಭವಿಸಿತು ಅದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಪದೇ ಪದೇ ರೀತಿಯಾದಂತಹ ಘಟನೆಗಳು ಮರುಕಳಿಸಿದ್ರೂ ಕೂಡ ಅಧಿಕಾರಿಗಳ ಬೇಜವಾಬ್ದಾರಿತನ, ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಸಾರ್ವಜನಿಕ ವಲಯದಲ್ಲಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಸಾಕಷ್ಟು ಕಾಂಪೌಂಡ್ಗಳು ಇದೇ ರೀತಿಯಾದಂತಹ ಅವ್ಯವಸ್ಥೆಗೆ ಕಾರಣವಾಗಿದ್ದಾವೆ. ಸಾಕಷ್ಟು ಕಾಂಪೌಂಡ್ಗಳು ಶಿಥಿಲಗೊಂಡಿದ್ದಾವೆ. ಅವೆಲ್ಲವನ್ನ ನೋಡಿ ಮಾಡಿ ತೆರವುಗೊಳಿಸುವಂತಹ ಕೆಲಸ ಆಗಬೇಕು. ಆದ್ರೂ ಕೂಡ ಇನ್ನೂವರೆಗೂ ಆಗ್ತಾ ಇಲ್ಲ. ನಮಗೆ ಯಾಕೆ ಬೇಕು ಅನ್ನುವಂತಹ ಚಿಂತನೆಯಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದಾರೆ ಅಧಿಕಾರಿಗಳು. ನೋಡಿ, ಏಕಾಏಕಿಯಾಗಿ ಇವತ್ತು ನಡೆದಿರುವಂತಹ ಒಂದು ದುರಂತದಲ್ಲಿ ಆಟೋ ಚಾಲಕ ದುರ್ಮರಣ ಹೊಂದಿದ್ದಾರೆ. ಮಳೆಯಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಆಟೋ ಒಳಗೆ ಕುಳಿತಿತ್ತು ಜೀವ. ಏಕಾಏಕಿಯಾಗಿ ಯಮನಂತೆ ಎರಗಿ ಬಂದಂತಹ ಕಾಂಕ್ರೀಟ್ ಗೋಡೆ. ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಯಿತು. ನಜ್ಜು ಕುಚ್ಚಾದಂತಹ ಆಟೋ ಮಣ್ಣಿನ ರಾಶಿಯಲ್ಲಿ ಸಿಲುಕಿ ಆ ಪರದಾಟವನ್ನು ನಡೆಸಿದ್ದಾರೆ. ನೋಡಿ, ಅದೇ ಜಾಗದಿಂದ ಈಗ ಒಬ್ಬರು ಸ್ಥಳೀಯರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್, ನಾವು ಗಮನಿಸಿದಾಗೆ ಪದೇ ಪದೇ ರೀತಿಯಾದಂತಹ ಘಟನೆಗಳು ಸಂಭವಿಸ್ತಾ ಇರ್ತವೆ. ಹೇಗಾಯ್ತು ಈ ಘಟನೆ ಅಂತ ಹೇಳಿ? ಏನಾದ್ರೂ ಶಿಥಿಲಗೊಂಡಿತ್ತ ಹೆಂಗೆ ಆ ಕಾಂಪೌಂಡ್? ಇದು ಒಂದು ತುಂಬಾ ಹಳೆ ಕಾಂಪೌಂಡ್ ಮೇಡಮ್. ಪಕ್ಕದಲ್ಲಿ ಖಾಲಿ ಜಾಗ ಇದೆ. ಓಕೆ. ಹಾಗಾಗಿ ಇಲ್ಲಿ ರಸ್ತೆನಲ್ಲಿ ಚಾಲಕರುಗಳಿಗೆ ಸರಿಯಾದ ರೀತಿಯಲ್ಲಿ ಶೌಚಾಲಯದ ವ್ಯವಸ್ಥೆಗಳಿಲ್ಲದೆ ಇರೋದ್ರಿಂದ ಈ ರಸ್ತೆಯಲ್ಲಿ ಅತಿ ಹೆಚ್ಚು ಚಾಲಕರುಗಳು ಬರ್ತಾರೆ. ಹಾಗಾಗಿ ಮಳೆ ಬರುವಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಆಟೋ ಸಮೇತ ಬಂದು ಇಲ್ಲಿ ನಿಂತ್ಕೊಂಡಿರಂತ ಸಂದರ್ಭದಲ್ಲಿ ಮಳೆ ಬರುವಾಗ ಏಕಾಏಕಿ ಕಾಂಪೌಂಡ್ ಕುಸಿದ್ಬಿಟ್ಟಿದೆ. ಕುಸಿದಂತ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಕಾಂಪೌಂಡ್ ಆಟೋ ಮೇಲೆನೆ ಬಿದ್ದಿರೋದ್ರಿಂದ ವ್ಯಕ್ತಿ ಒಳಗಡೆನೆ ಸ್ಪಾಟ್ ಅಲ್ಲೇ ಮರಣ ಹೊಂದಿರ್ತಕ್ಕಂಥದ್ದು ಮೇಡಮ್. ಇದು ನಿರ್ಲಕ್ಷ್ಯತೆ. ಯಾಕೆಂದ್ರೆ ಈ ರೀತಿಯಾದ ಹಳೆ ಕಾಂಪೌಂಡ್ ಗಳನ್ನ ತೆರವುಗೊಳಿಸಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಅವರ ಯಾರು ಓನರ್ಗಳಿರ್ತಾರೆ ಅವ್ರಗಳಿಗೆ ಒಂದು ಸೂಚನೆಯನ್ನ ಕೊಟ್ಟು ಅದನ್ನ ಸರಿಪಡಿಸಬೇಕಾದಂತ ಇಲಾಖೆಗಳು ಎಲ್ಲ ಒಂದ್ ಕಡೆ ಜ್ಞಾನ ಕುರುಡುತನವನ್ನ ಮೆರಿತಾ ಇದ್ದಾರೆ ಅಂತ ಅನ್ಬೇಕಾಗುತ್ತೆ ಮೇಡಮ್. ಹೌದು ಸತೀಶ್ ಅವರೇ. ನಾವು ಹಿಂದೆ ಗಮನಿಸಿದಾಗೆ ಬೌರಿಂಗ್ ಹಾಸ್ಪಿಟಲ್ ಅಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆ ಸಂಭವಿಸಿತ್ತು. ಮತ್ತೆ ಮತ್ತೆ ಈ ರೀತಿಯಾದಂತಹ ಘಟನೆಗಳು ಸಂಭವಿಸ್ತಾ ಇದ್ರು ಕೂಡ ಅಧಿಕಾರಿಗಳು ಎಲ್ಲ ಒಂದು ಕಡೆ ನಿರ್ಲಕ್ಷ್ಯವನ್ನ ಮೆರಿತಿದ್ದಾರೆ ಅಂತ ಅನಿಸ್ಲಾ ಇಲ್ಲವಾ ನಿಮ್ಗೆ?
100% ಮೇಡಮ್. ಬೆಂಗಳೂರಿನಲ್ಲಿ ಆಗ ಏನು ಸಮಸ್ಯೆ ಆಗುತ್ತೆ ಆಗ ಮಾತ್ರ ಅಧಿಕಾರಿಗಳೆಲ್ಲರೂ ಕೂಡ ಚಳಿ ಬಿಟ್ಟು ಎದ್ದು ಬಂದು ಕೆಲಸ ಮಾಡ್ತಾರೆ. ತದನಂತರದಲ್ಲಿ ಮಾರನೇ ದಿನ ಬೆಳಗ್ಗೆ ಮತ್ತೆ ಅದೇ ಅವ್ರದ್ದು ಎಂ.ಎಚ್. ಚರ್ಮದ ಸರ್ಕಾರ, ಎಂ.ಎಚ್. ಚರ್ಮದ ಅಧಿಕಾರಿಗಳು ಯಾವ ನಿರ್ಲಕ್ಷ್ಯತೆ ಇವ್ರಿಗೆ ಈ ಮಟ್ಟಕ್ಕೆ ಇದೆ ಅಂತಂದ್ರೆ ಸಾಯೋರ್ ಸಾಯಲಿ ನಾವು ಮಾತ್ರ ಚೆನ್ನಾಗಿರ್ಬೇಕು ಅಂತಕ್ಕಂತಹ ಒಂದು ನಿರ್ಲಕ್ಷ್ಯತೆ ಅಧಿಕಾರಿಗಳಲ್ಲಿ ದೊಡ್ಡ ಮಟ್ಟಕ್ಕೆ ಕಾಣಿಸ್ತಾ ಇದೆ ಮೇಡಮ್. ಹೌದು. ಎಸ್ ಸತೀಶ್, ನಾವು ಬೆಂಗಳೂರಲ್ಲಿ ಗಮನಿಸಿದಾಗೆ ಈಗ ಸಾಕಷ್ಟು ಕಡೆ ಇದೇ ರೀತಿಯಾದಂತಹ ಈ ಶಿಥಿಲಗೊಂಡಿರುವಂತಹ ಕಾಂಪೌಂಡ್ಗಳಿದ್ದಾವೆ. ಅದನ್ನ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಅಧಿಕಾರಿಗಳು. ಯಾಕಂತಂದ್ರೆ ಈ ರೀತಿಯಾದಂತಹ ದುರ್ಘಟನೆಗಳು ಸಂಭವಿಸಿದ ಮೇಲೆ ಬರ್ತಾರೆ ಅವಾಗ, ಅಯ್ಯೋ ಈ ರೀತಿಯಾಗಿ ಆಗ್ಬಾರ್ದಿತ್ತು, ಆ ರೀತಿಯಾಗಿ ಆಗ್ಬಾರ್ದಿತ್ತು ಅಂತೇಳಿ. ಅದಕ್ಕೂ ಮುನ್ನ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ತಾ ಇಲ್ವಲ್ಲ, ಇದಕ್ಕೆ ಏನ್ ಹೇಳ್ತೀರಾ ನೀವು? ಅದೇ ಅಧಿಕಾರಿಗಳ ನಿರ್ಲಕ್ಷ್ಯತೆ ಸಂಪೂರ್ಣವಾಗಿ ದೊಡ್ಡ ಮಟ್ಟಕ್ಕೆ ಎದ್ದು ಕಾಣ್ತಾ ಇದೆ. ಈಗ ಉದಾಹರಣೆಗೆ ಕಾಂಪೌಂಡ್ ವ್ಯಾಪ್ತಿ ಇವ್ರಿಗೆ ಬರ್ಲಿಲ್ಲ ಅಂದ್ರೂ ಕೂಡ ಆ ಒಂದು ಜಾಗದ ವ್ಯಾಪ್ತಿಯ ಓನರ್ಗಳಿಗೆ ಮಾಹಿತಿಯನ್ನು ಕೊಟ್ಟು ತಾವು ಕಾಂಪೌಂಡ್ ಅನ್ನ ತೆರವುಗೊಳಿಸುವಂತ ಕೆಲಸ ಮಾಡಬಹುದು. ಅವ್ರೇನೋ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಇಲಾಖೆಯಿಂದಲೇ ಆ ಕೆಲಸವನ್ನ ಮಾಡಿ ಅವ್ರಗಳಿಗೆ ಮುಂದಿನ ತೆರಿಗೆ ಸಂದರ್ಭದಲ್ಲಿ ಅದನ್ನು ವಸೂಲಿ ಮಾಡುವಂತ ಕೆಲಸ ಕಾರ್ಯಗಳನ್ನ ಮಾಡ್ಬೋದಲ್ಲ. ಹೌದು. ಇವುಗಳ ನಿರ್ಲಕ್ಷ್ಯತೆಗೆ ಸಾಲು ಸಾವುಗಳು. ಮೊನ್ನೆ ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ ಯಾವ ರೀತಿಯಾದಂತಹ ಕಾಂಪೌಂಡ್ ಕುಸಿದ ಸಾವನ್ನಾದ್ರೆ ಇವತ್ತು ಏಕಾಏಕಿ ಚಾಲಕ ಒಬ್ಬನ ಮರಣ ಹೊಂದಿ ರಸ್ತೆನಲ್ಲೇ ಬಿದ್ದು ಸಾಯ್ತಾನೆ ಅಂತಂದ್ರೆ ನಾವು ಯಾವ ವ್ಯವಸ್ಥೆಗೆ ಹೋಗ್ತಾ ಇದೀವಿ ಅಂತ ಹೇಳಿ ಕೇಳಿಸ್ಕೋಬೇಕಾಗತ್ತೆ ಮೇಡಮ್. ಹೌದು ಹೌದು. ಏನಾದ್ರೂ ಪೊಲೀಸರು ಆ ಜಾಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ? ಈಗ ಮರಣ ಹೊಂದಿರುವಂತಹ ವ್ಯಕ್ತಿ ಯಾರು ಅಂಡ್ ಅವ್ರ ಕುಟುಂಬಸ್ಥರು ಏನಾದ್ರು ಆ ಜಾಗಕ್ಕೆ ಬಂದಿದ್ದಾರಾ ಹೆಂಗೆ ಸತೀಶ್ ಅವರೇ? ಕುಟುಂಬಸ್ಥರು ಒಬ್ರು ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಮೇಡಮ್. ಸದ್ಯಕ್ಕೆ ಇನ್ನೂ ಅವ್ರು ನಮ್ ಕೈಗೆ ಸಿಕ್ಕಿಲ್ಲ. ಬಟ್ ಕಾರ್ಯಾಚರಣೆ ನಡೀತಾ ಇದೆ. ತೆರವುಗೊಳಿಸುವಂತ ಕೆಲಸ ಕಾರ್ಯಗಳನ್ನ ಪೊಲೀಸ್ ಇಲಾಖೆಗಳು ಮತ್ತು JCB ಕೂಡ ಬಂದು ಮಾಡ್ತಾ ಇದೆ ಮೇಡಮ್. ಓಕೆ ಸತೀಶ್ ಅವರೇ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ನೋಡಿ ಎಷ್ಟರ ಮಟ್ಟಿಗೆ ನೀರು ನಿಂತ್ಕೊಂಡ್ಬಿಟ್ಟಿದೆ ಅಂತ ಹೇಳಿ. ಈ ಮಳೆ ಬಂತು ಅಂದ್ರೆ ಸಾಕು, ನಮ್ಮ ಬೆಂಗಳೂರಿನಲ್ಲಿ ಸಾಕಷ್ಟು ರೀತಿಯಾದಂತಹ ಈ ಅವಾಂತರಗಳಾಗಿರ್ಬೋದು, ಅವಘಡಗಳಾಗಿರ್ಬೋದು, ಇವೆಲ್ಲ ಕಾಮನ್ ಆಗ್ಬಿಟ್ಟಿದೆ ಈಗ. ಈ ಮಳೆ ಬಂತು ಅಂದ್ರೆ ಸಾಕು, ಈ ಸಾವು ನೋವು ಸಂಭವಿಸುತ್ತೆ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಾಗ್ಬಿಡುತ್ತೆ. ಈಗಾಗಲೇ ನಮ್ಮ ಬೆಂಗಳೂರಿನಲ್ಲಿ ಈ ಸಾಕಷ್ಟು ಶಿಥಿಲಗೊಂಡಿರುವಂತಹ ಕಾಂಪೌಂಡ್ಗಳಿದ್ದಾವೆ. ಅದನ್ನ ತೆರವುಗೊಳಿಸುವುದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇಲ್ವಲ್ಲ, ಯಾಕೆ ಇಷ್ಟೊಂದು ನೆಗ್ಲಿಜೆನ್ಸಿ ಅಂತ ಹೇಳಿ? ಅವ್ರ ತಲೆ ಮೆರೆಯುತ್ತೆ, ಆದ್ರೂ ಕೂಡ ಈ ರೀತಿಯಾದಂತಹ ದುರ್ಘಟನೆ ಸಂಭವಿಸೋದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಈ ರೀತಿಯಾದಂತಹ ಕಾಂಪೌಂಡ್ಗಳಿದಾವೆ ಅದನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಅದನ್ನ ತೆರವುಗೊಳಿಸಿ ಮರು ನಿರ್ಮಾಣ ಮಾಡ್ಬೇಕಲ್ವಾ? ನೋಡಿ, ಈಗ ಅಮಾಯಕರ ಜೀವ ಬಲಿ ಪಡೆದುಕೊಳ್ತಿದ್ದಾರೆ. ಯುಬಿಸಿಟಿ ಕಾಫಿ ಡೇ ಕಡೆ ಹೋಗುವ ಮುನ್ನ ಎಲ್ಲರೂ ಕೂಡ ಎಚ್ಚರವನ್ನು ವಹಿಸಬೇಕಾಗುತ್ತೆ. ಸಿದ್ದಲಿಂಗಯ್ಯ ಜಂಕ್ಷನ್ ರಸ್ತೆ ಸಂಪೂರ್ಣವಾಗಿ ಲಾಕ್ ಆಗಿದೆ. ಮಳೆಗೆ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಸಂಚಾರ ಬಂದ್ ಆಗಿರುವಂತದ್ದು. ಗುರುರಾಜ ಜಂಕ್ಷನ್, ಗವಿಪುರ, ಸಾರಕ್ಕಿ ರಸ್ತೆಗಳಲ್ಲಿ ನೀರು. ಕೇವಲ ಅರ್ಧ ಗಂಟೆ ಒಳಗೆ ಇಡೀ ಬೆಂಗಳೂರು ಬರಬಾದಾಗಿ ಹೋಗ್ಬಿಟ್ಟಿದೆ. ಪಟ್ಟಂದೂರು, ಅಗ್ರಹಾರ, ECC ರಸ್ತೆ, ಮಿಷನ್ ರೋಡ್ ಜಲಾವೃತ. ಯಮಮಡಿಯ ಅಪ್ಪರಕ್ಕೆ ನಿಜಕ್ಕೂ ಸಾರ್ವಜನಿಕರು ತತ್ತರಿಸಿ ಹೋಗ್ತಿದ್ದಾರೆ. ವೈಟ್ ಫೀಲ್ಡ್ ಭಾಗದಲ್ಲಿ ರಸ್ತೆಯಲ್ಲಿ ಮೊಣಕಾಲುದ್ದಕ್ಕೂ ಕೂಡ ನೀರು ನಿಂತ್ಕೊಂಡು ಬಿಟ್ಟಿದೆ. ಕಚೇರಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೊರಟಂತಹ ಟೆಕ್ಕಿಗಳಿಗೆ ಜಲಗಾತ. ನೋಡಿ, ಯಾರೆಲ್ಲ ಈ ಯುಬಿಸಿಟಿ ಕಾಫಿ ಡೇ ಕಡೆ ಹೋಗೋರಿದ್ದಾರೆ ಎಲ್ಲರೂ ಕೂಡ ಎಚ್ಚರವನ್ನ ವಹಿಸಬೇಕಾಗತ್ತೆ. ಪರ್ಯಾಯ ಮಾರ್ಗವನ್ನ ನೋಡ್ಕೊಳ್ಬೇಕಾಗತ್ತೆ. ಹೇಳಿ ಕೇಳಿ ಏನಾದ್ರು ಅಲ್ಲಿ ಹೋಗ್ಬಿಟ್ರೆ ಮತ್ತೆ ಆ ಟ್ರಾಫಿಕ್ ಜಾಮ್ ಅಲ್ಲಿ ಒದ್ದಾಡಬೇಕಾದಂತಹ ಪರಿಸ್ಥಿತಿಗೆ ಒಳಗಾಗ್ತಾರೆ. ನೋಡಿ ಎಷ್ಟರ ಮಟ್ಟಿಗೆ ನೀರು ನಿಂತ್ಕೊಂಡಿದೆ ಅಂತ ಹೇಳಿ. ಮಳೆ ಬಂದ್ರೆ ಸಾಕು, ಸಿಕ್ಕಾಪಟ್ಟೆ ಅನಾಹುತಗಳು ಸಂಭವಿಸುತ್ತೆ ನಮ್ಮ ಬೆಂಗಳೂರಿನಲ್ಲಿ. ಈ ಸಿದ್ದಲಿಂಗಯ್ಯ ಜಂಕ್ಷನ್ ರಸ್ತೆ ಸಂಪೂರ್ಣವಾಗಿ ಲಾಕ್ ಆಗಿದೆ. ಮಳೆಗೆ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಸಂಚಾರ ಬಂದ್ ಆಗಿರುವಂಥದ್ದು. ಗುರುರಾಜ ಜಂಕ್ಷನ್, ಗವಿಪುರ, ಸಾರಕ್ಕಿ ರಸ್ತೆಗಳಲ್ಲಿ ನೀರು. ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲವೂ ಕೂಡ ನೀರು. ಜಸ್ಟ್ ಅರ್ಧ ಗಂಟೆ ಮಳೆ ಆಯಿತು. ಈ ಅರ್ಧ ಗಂಟೆ ಮಳೆಯಲ್ಲಿ ಇಡೀ ಬೆಂಗಳೂರು ಈಗ ಬರ್ಬಾದಾಗಿ ಹೋಗ್ಬಿಟ್ಟಿದೆ. ಈ ವೈಟ್ ಫೀಲ್ಡ್ ಭಾಗದಲ್ಲಿ ರಸ್ತೆಯಲ್ಲಿ ಮೊಣಕಾಲುದ್ದಕ್ಕೂ ಕೂಡ ನೀರು ನಿಂತ್ಕೊಂಡಿದೆ. ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ. ಪ್ರತಿ ಸತಿ ಮಳೆ ಬಂದಾಗಲೂ ಕೂಡ ಇದೇ ರೀತಿಯಾದಂತಹ ಅವಾಂತರಗಳು ಎದುರಾಗುತ್ತೆ. ಅವಾಂತರದಲ್ಲಿ ಸಿಡಿಟಿ ಹಾಕಿಕೊಂಡು ಜನಸಾಮಾನ್ಯರು ಪರದಾಡ್ತಾರೆ. ಭಾರಿ ಮಳೆಗೆ ನೆಲಮಂಗಲದಲ್ಲಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ನಗರದ ಹಲವೆಡೆ ಗಾಳಿ ಸಹಿತ ಧಾರಾಕಾರ ಮಳೆಯಾಗ್ತಾ ಇದೆ. ಗುಡುಗು ಮಿಂಚಿನ ಗಾಳಿ ಮಳೆಗೆ ಕರೆಂಟ್ ಬೇರೆ ಇಲ್ಲ, ಕರೆಂಟ್ ಕಟ್ ಆಗ್ಬಿಟ್ಟಿದೆ. ದಾಸರಹಳ್ಳಿಯಲ್ಲಿ ಮನೆಯ ಮೇಲೆ
ಬೃಹತ್ತಮರ ವಾಲು ಬಿಟ್ಟಿದೆ. ನೋಡಿ ಬೆಂಗಳೂರಿನ ಸ್ಥಿತಿಗತಿ. ಮಳೆ ಬಂದ್ರೆ ಸಾಕು ಏನೆಲ್ಲ ಅನಾಹುತಗಳು ಅವಘಡಗಳು ಸಂಭವಿಸುತ್ತೆ ಅಂತೇಳಿ. ಜಸ್ಟ್ ಅರ್ಧ ಗಂಟೆ ಆಗಿದೆ ಮಳೆ. ಆ ಮಳೆಗೆ ಈಗ ಬೆಂಗಳೂರಿನ ಜನರು ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ನೆಲಮಂಗಲದಲ್ಲಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಒಂದು ಕಡೆ ಆತಂಕಕ್ಕೆ ಒಳಗಾಗ್ಬಿಟ್ಟಿದ್ದಾರೆ ಜನತೆ. ನಗರದ ಹಲವೆಡೆ ಗಾಳಿ ಸಹಿತ ಧಾರಾಕಾರ ಮಳೆ ಆಗ್ತಾ ಇದೆ. ಗುಡುಗು ಮಿಂಚಿನ ಗಾಳಿ ಮಳೆಗೆ ಕರೆಂಟ್ ಬೇರೆ ಕಟ್ಟಾಗಿದೆ, ಕರೆಂಟ್ ಇಲ್ಲ. ಒಂದು ಕಡೆ ಜನರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ದಾಸರಹಳ್ಳಿಯಲ್ಲಿ ಮನೆಯ ಮೇಲೆ ಬೃಹತ್ ಆಕಾರದ ಮರ ವಾಲು ಬಿಟ್ಟಿದೆ. ಇಲ್ಲೂ ನಿರ್ಲಕ್ಷ್ಯ ಅಧಿಕಾರಿಗಳು. ಯಾವ್ಯಾವ ವಾಲ್ ಕಂಡಿರ್ತವೆ. ಈ ಮಳೆ ಬರ್ತಾ ಇದೆ, ಮಳೆಗಾಲ ಬೇರೆ, ಹೇಳಿ ಕೇಳಿ. ಇಂಥ ಸಂದರ್ಭದಲ್ಲಿ ಏನೆಲ್ಲ ಅವಘಡಗಳು ಆಗ್ಬೋದು, ಏನೆಲ್ಲ ಅನಾಹುತಗಳು ಆಗ್ಬೋದು, ಇದನ್ನ ಎಚ್ಚೆತ್ತುಕೊಂಡು ಅದನ್ನ ಸರಿಪಡಿಸುವಂತಹ ಕೆಲಸ ಅಧಿಕಾರಿಗಳು ಮಾಡಬೇಕು. ಅದು ಬಿಟ್ಟುಬಿಟ್ಟು ಅಧಿಕಾರಿಗಳು ಏನು ಮೌನಕ್ಕೆ ಜಾರು ಬಿಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗುತ್ತೆ ನಮ್ಮ ಬೆಂಗಳೂರಿನಲ್ಲಿ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ? ಖಂಡಿತ ಏನು ಅಂತಂದ್ರೆ ಈ ನೆಲಮಂಗಲ ಮತ್ತೆ ದಾಸರಳ್ಳಿ ಭಾಗದಲ್ಲಿ ಏನು ಗುಡುಗು ಮಿಂಚಿನ ಸಹಿತ ಧಾರಾಕಾರ ಮಳೆ ಸುರಿದಿರುವಂತದ್ದು. ಕಳೆದ ಕೇವಲ ಅರ್ಧ ಮುಕ್ಕಾಲು ಗಂಟೆ 1 ಅವರ್ ನಲ್ಲಿ ಬಿದ್ದಂತ ಮಳೆಗೆ ಈ ರೀತಿ ಒಂದು ಏನು ಬಡಾವಣೆ ಜನರು ಮತ್ತೆ ಹೆದ್ದಾರಿಯಲ್ಲಿ ನೀರ್ ಜಲಾವೃತಗೊಂಡು ಸಾಕಷ್ಟು ಅವಾಂತರನೇ ಎದುರಿಸ್ತಾ ಇರುವಂತದ್ದು ಸದ್ಯಕ್ಕೆ ಹೇಳ್ಬೇಕು ಅಂತಂದ್ರೆ. ಈ ಸಂದರ್ಭವಾಗಿ ಏನು ಒಂದು ದಾಸರಳ್ಳಿಯ ಭುವನೇಶ್ವರಿ ನಗರ ಏನಿದೆ, ಅಲ್ಲಿ ಒಂದು ರಸ್ತೆ ಪಕ್ಕದ ಒಂದು ಮರ ಈಗಾಗಲೇ ಧರೆಗುಳಿರುವಂತದ್ದು. ಅಂದ್ರೆ ಕಟ್ಟಡಕ್ಕೆ ಏನು ಬುಡ ಸಮೇತ ಹೊರಗಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಏನು ಸ್ಥಳೀಯರು ಆ ಮನೆ ಮಾಲೀಕರು ಕೂಡ ಒಂದು ಏನು ಜಿಬಿಗೆ ಒಂದು ಕರೆ ಮಾಡಿದಾಗ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ. ಸದ್ಯದ ಹೇಳ್ಬೇಕು ಅಂತಂದ್ರೆ ಅಧಿಕಾರಿಗಳು ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾರೆ, ಅದನ್ನ ಯಾವ ರೀತಿ ಏನ್ ಬೇಸಿಗೆಗಾಲದಲ್ಲಿ ಮಳೆಗಾಲ ಬರ್ತಾ ಇದ್ದಾಗೆ ಯಾವ ರೀತಿ ಒಂದು ಅದನ್ನು ನಿಯಂತ್ರಣ ಮಾಡೋದಕ್ಕೆ ಯಾವ ರೀತಿ ಏನು ಕಾಲುವೆಗಳಿರ್ಬೋದು, ಎಲ್ಲೆಲ್ಲಿ ಕಸ ಕಟ್ಕೊಳ್ಳುತ್ತೆ, ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿದಾವೆ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು, ಯಾವ್ದು ಸಮಸ್ಯೆ ಆಗ್ದಾಗೆ ಅಂತ ಹೇಳಿ ಯಾವುದೇ ಅಧಿಕಾರಿಗಳು ಕೂಡ ಈ ಒಂದು ಸಮಸ್ಯೆಯನ್ನ ಬಗೆಹರಿಸ್ತಾ ಇಲ್ಲ ಅಂತ ಹೇಳಿ ಜನರು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಿರೋದು. ಅಲ್ಲದೆ ನೆಲಮಂಗಲ ಹೆದ್ದಾರಿಯಲ್ಲಿ ಕೂಡ ಈಗಾಗಲೇ ಒಂದು ಜಲಾವೃತ ಆಗಿರೋ ವಾಹನದವರು ಪರದಾಡುತ್ತಿರುವಂತದ್ದು. ದೀಪ, ರಾಘವೇಂದ್ರ, ಈಗ ಗಮನಿಸ್ತಾ ಇದೀವಿ. ಮತ್ತೊಂದು ಕಡೆ ಈಗ ದಾಸರಹಳ್ಳಿಯಲ್ಲಿ ಮನೆಯ ಮೇಲೆ ಮರ ಬಿದ್ದಿದೆ ಅಂತ ಹೇಳಿ ಮಾಹಿತಿ ಇದೆ. ಸೊ ಏನಾದ್ರೂ ಹೆಚ್ಚು ಕಡಿಮೆ ಆಗಿದೆ ನಾ ಮನೆಯಲ್ಲಿರೋವರೆಗೆ ಹೆಂಗೆ? ಖಂಡಿತ ಏನು ಅಂತಂದ್ರೆ ಮನೆ ಗೋಡೆಗೆ ಯಾವಾಗ ಕಟ್ಟಡದಕ್ಕೆ ಒಂದು ಹೊರಕೊಂಡಾಗ ಮನೆ ಮಾಲೀಕರು ಈಗ ಕೂಡಲೇ ಒಂದು ಅಧಿಕಾರಿಗಳಿಗೆ ಕರೆ ಮಾಡಿದಾಗ ಯಾವ ರೀತಿ ಪ್ರತಿಕ್ರಿಯೆ ನೀಡ್ಲಿಲ್ವೋ, ಇದೇ ಸಂದರ್ಭದಲ್ಲಿ ಸ್ಥಳೀಯ ಸಾರ್ವಜನಿಕರು ಒಂದು JCB ತಂದು ಅಲ್ಲಿನ ಬಡಾವಣೆ ಜನರು ಸಹಕಾರದಿಂದ ಅದನ್ನು ತೆರವು ಮಾಡಬೇಕು ಅಂತ ಹೇಳಿ ಸಾಕಷ್ಟು ಸಾರ್ವಜನಿಕರು ಅವ್ರಿಗೆ ಏನು ಮನೆ ಮಾಲೀಕರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿರುವಂತದ್ದು. ಆದ್ರೆ ಅಧಿಕಾರಿಗಳು ಸ್ಥಳಕ್ ಬಾರದೆ ಒಂದು ಕರೆ ಮಾಡಿ ಮಾಹಿತಿ ತಿಳಿದ್ರು ಕೂಡ ಸ್ಥಳಕ್ ಬಾರದಲ್ಲೇ ಇರುವಂತದ್ದು ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ರಾಘವೇಂದ್ರ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ನಾನು ಅವತ್ತು ಇದು ಕನ್ನಡಿ ನಾನು ಅವತ್ತು ಸಿಲಿಕಾನ್ ಸಿಟಿಗೆ ಕಾತಿಥ್ಯ ಮಹಾಕಂಟಕ. ನಗರದಲ್ಲಿ ಮುಂದಿನ 3 ದಿನ ಭಾರಿ ಮಳೆಯಾಗುವಂತಹ ಸಾಧ್ಯತೆ. ಬೆಂಗಳೂರು ಸೇರಿ ಹಲವು ಜಿಲ್ಲೆಗಳಲ್ಲಿ ಈಗಾಗಲೇ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಸೂಚನೆ ಕೊಡಲಾಗಿದೆ. ಹಾಗೆ ನೋಡಿ, ಬೆಂಗಳೂರು ಸೇರಿ ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಹವಾಮಾನ ಇಲಾಖೆಯಿಂದ ಭಾರಿ ಮಳೆಯ ಮುನ್ಸೂಚನೆ. ಈಗಾಗಲೇ ಇವತ್ತು ಅರ್ಧ ಗಂಟೆ ಸುರಿದಂತಹ ಭಾರಿ ಮಳೆಗೆ ಏನೆಲ್ಲ ಅನಾಹುತಗಳಾಗಿದ್ದಾವೆ,
ಎಷ್ಟೋ ಮಟ್ಟಿಗೆ ಜನಜೀವನವೇ ಅಸ್ತವ್ಯಸ್ತ ಆಗಿದೆ ಅಂತಂದ್ರೆ ಕೇಳಬಾರ್ದು. ಈಗ ಬೆಂಗಳೂರಿನಲ್ಲಿ ಒಂದು ಜೀವ ಬಲಿ ಪಡೆದುಕೊಂಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯ ಇದು. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಇದೇ ರೀತಿಯಾದಂತಹ ಅನಾಹುತಗಳು ಅವಘಡಗಳು ಸಂಭವಿಸ್ತಾ ಇದೆ ಅಂತ ಹೇಳಿ ಗೊತ್ತಿದ್ರೂ ಕೂಡ ಅದಕ್ಕಿಂತ ಮುಂಚಿತವಾಗಿ ನಾವು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕು. ಮಳೆ ಬಂದ್ರೆ ಏನೆಲ್ಲ ಅನಾಹುತಗಳಾಗುತ್ತೆ, ಜನರಿಗೆ ಎಷ್ಟು ತೊಂದರೆ ಆಗುತ್ತೆ, ಜನರು ಎಷ್ಟು ಸಮಸ್ಯೆಯನ್ನು ಅನುಭವಿಸ್ತಾರೆ. ಈಗಾಗಲೇ ಬೆಂಗಳೂರಿನಾದ್ಯಂತ ರಸ್ತೆ ಗುಂಡಿಗಳು ಎಲ್ಲಿ ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲವೂ ಕೂಡ ನಾವು ಗುಂಡಿಗಳನ್ನ ಗಮನಿಸಬಹುದು. ಜಿಬಿ ಅಧಿಕಾರಿಗಳು ಏನು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಏನೋ ಗೊತ್ತಿಲ್ಲ. ಇನ್ನೋವರೆಗೂ ಕೂಡ ಗುಂಡಿಗಳನ್ನ ಮುಚ್ಚುವಂತಹ ಕೆಲಸ ಆಗ್ತಾ ಇಲ್ಲ. ಈ ಮಳೆ ಬಂತು ಅಂದ್ರೆ ಸಾಕು, ಆ ಗುಂಡಿಗಳು ಎಲ್ಲಿದಾವೋ ಎಲ್ಲಿ ಬಿಟ್ಟಿದಾವೋ ಒಂದು ಗೊತ್ತಾಗಲ್ಲ. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಜೀವ ಕೈಯಲ್ಲಿ ಹಿಡ್ಕೊಂಡು ವಾಹನ ಸವಾರರು ಹೋಗ್ಬೇಕಾದಂತಹ ಪರಿಸ್ಥಿತಿ.